ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಕೆಟ್ಟದ್ದು ಎನ್ನುವಂಥದ್ದು ಏನಿದೆ ಅಲ್ವಾ, ಅದು ಕೆಟ್ಟದ್ದನ್ನೇ ಹಿಂಬಾಲಿಸಿಕೊಂಡು ಬರುತ್ತೆ. ಕೆಟ್ಟವರನ್ನ ಕೆಟ್ಟವರೇ ಬಂದು ಸೇರ್ತಾರೆ ವಿನಃ ಅವರನ್ನು ಯಾವತ್ತಿಗೂ ಕೂಡ ಒಳ್ಳೆಯ ಜನ ಅವರ ಜೊತೆಗೆ ಇರೋದಿಲ್ಲ ಎನ್ನುವಂಥ ವಿಚಾರದ ಬಗ್ಗೆ ಒಂದು ಕಥೆ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಏನಾಯಿತು? ದುರ್ಯೋಧನ ಪಾಂಡವರನ್ನ ವನವಾಸಕ್ಕೆ ಅಟ್ಟಿದ ನಂತರದಲ್ಲಿ ಅವರ ಮುಂದೆ ತನ್ನ ಶಕ್ತಿ, ತನ್ನ ಸಾಮರ್ಥ್ಯ ಏನಿದೆ, ತಾನು ಎಂತಹ ವಿಚಾರದಲ್ಲಿ ಅಥವಾ ಎಂಥ ವಿಷಯದಲ್ಲಿ ಸಾಮರ್ಥ್ಯವನ್ನು ಹೊಂದಿದ್ದೇನೆ, ರಾಜನಾಗಿ ಎಷ್ಟು ಮೆರೀತಾ ಇದ್ದೇನೆ, ಇದೆಲ್ಲವನ್ನ ಕೂಡ ಅವರಿಗೆ ತೋರಿಸಬೇಕು, ನಾನಾರು ಎಂಬುದನ್ನು ತೋರಿಸಬೇಕು ಎನ್ನುವಂಥ ಟಿವಿಯಿಂದ, ಅಹಂಕಾರದಿಂದ ಅವರಿದ್ದಲ್ಲಿಗೆ ಘೋಷಯಾತ್ರೆಯನ್ನು ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಅವನಿಗೇ ಅವಮಾನವಾಗಿ ಪಾಂಡವರಿಂದಲೇ ಅವನ ಬದುಕೋ ಪ್ರಾಣವೋ ಉಳಿಯುವಂಥ ಪರಿಸ್ಥಿತಿ ಒದಗಿ ಬಂತು. ಇದರಿಂದ ಬಹಳ ನೋವು ಅವನಿಗೆ ಆಗಿರ್ತಕ್ಕಂಥದ್ದು. ಆ ನೋವು ಎಷ್ಟಪ್ಪ ಅಂತಂದರೆ, ಪಾಂಡವರಿಂದ ಬಿಡಿಸಿಕೊಂಡು ಅವನು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಕರ್ಣನೋ ಶಕುನಿಯೋ ಸಿಕ್ಕಿದಂತಹ ಸಮಯದಲ್ಲಿ ಆಯಿತು, ನನ್ನ ಜೀವನದಲ್ಲಿ ಇನ್ನೇನೂ ಬೇಡ ಎನ್ನುವಂತಹ ರೀತಿಯಲ್ಲಿ ಮಾತನಾಡಲಿಕ್ಕೆ ಆರಂಭ ಮಾಡ್ತಾನೆ ದುರ್ಯೋಧನ. ಏನಂತ ಹೇಳ್ತಾನೆ? ಇವತ್ತಿನಿಂದ ಆಮರಣಾಂತವಾಗಿ ನಾನು ಬದುಕಿರುವಲ್ಲಿಯವರೆಗೂ ಕೂಡ ಒಂದು ಸ್ವಲ್ಪವೂ ಊಟವನ್ನು ಮಾಡುವುದಿಲ್ಲ, ಆಹಾರವನ್ನು ನಾನು ಸೇವನೆ ಮಾಡುವುದಿಲ್ಲ. ಮುಂದೇನು ಮಾಡುವಂಥದ್ದು? ನನ್ನ ಜಾಗಕ್ಕೆ ತಮ್ಮನಾಗಿರ್ತಕ್ಕಂತಹ ದುಶ್ಯಾಸನನಿಗೆ ಪಟ್ಟವನ್ನು ಕಟ್ತೇನೆ. ದುಶ್ಯಾಸನ ರಾಜನಾಗಲಿ, ನನಗೆ ಈ ರಾಜ್ಯವೂ ಬೇಡ, ರಾಜನೂ ಆಗುವಂಥ ವಿಚಾರವೂ ಬೇಡ, ಪಟ್ಟವೂ ಬೇಡ, ಕೋಶವೂ ಬೇಡ, ಯಾವುದು ಕೂಡ ನನಗೆ ಬೇಡ. ಯಾಕಾಗಿ? ನಾನು ಪಾಂಡವರದಿಗೆ ನನ್ನ ಗರ್ವವನ್ನು ತೋರಿಸುವಂಥ ಸಂದರ್ಭದಲ್ಲಿ ಚಿತ್ರಸೇನ ನನ್ನನ್ನು ಬಂಧಿಸಿದ್ದ. ಆಮೇಲೆ ಏನಾಯಿತು? ಆ ಚಿತ್ರಸೇನ ಎನ್ನುವಂಥವನು ಧರ್ಮರಾಜನಿಂದ ಅಥವಾ ಅರ್ಜುನ ಭೀಮರಿಂದ ಸೋತಂತಹ ಸಂದರ್ಭದಲ್ಲಿ ರಾಜ ಮಹಾರಾಜರು ಹೇಗೆ ಕಪ್ಪವನ್ನು ಕಾಣಿಕೆಯನ್ನು ಅರ್ಪಣೆ ಮಾಡ್ತಾರೋ ಹಾಗೆ ಆ ಚಿತ್ರಸೇನ ಏನು ಮಾಡ್ದ? ನನ್ನನ್ನು ಅರ್ಪಣೆ ಮಾಡಿಬಿಟ್ಟ. ನನ್ನನ್ನು ಅವರ ಆಳು ಎನ್ನುವಂಥ ರೀತಿಯಲ್ಲಿ ಅವರಿಗೆ ಕೊಟ್ಟು ಬಿಟ್ಟಿದ್ದಾನೆ. ಹಾಗಾಗಿ ಇದು ಪಾಂಡವರಿಂದ ಕೊಡಲ್ಪಟ್ಟಂತಹ ಭಿಕ್ಷೆ, ಈ ಪ್ರಾಣ ಎನ್ನುವಂಥದ್ದು. ಹಾಗಾಗಿ ನನಗೆ ಈ ಪ್ರಾಣವೇ ಬೇಡ ಅಂತ ಹೇಳಿ ಹಠವನ್ನು ಆರಂಭ ಮಾಡ್ತಾನೆ. ಕರ್ಣನಾಗಲಿ ಶಕುನಿಯಾಗಲಿ ಬಹಳ ಸಮಾಧಾನವನ್ನು ಮಾಡ್ತಾರೆ. ಇಲ್ಲ, ಇನ್ನೂ ಮುಂದೆ ಕಾಲ ಇರತಕ್ಕಂಥದ್ದು, ಅವರನ್ನು ನಾವು ಸೋಲಿಸುವಂತಹ ಸಮಯ ಬರ್ತದೆ, ಅವರನ್ನು ನಾವು ಸಾಯಿಸಲೂಬಹುದು, ಯುದ್ಧವನ್ನು ನಿರ್ಧಾರ ಮಾಡೋಣ. ಆ ಯುದ್ಧದಲ್ಲಿ ಧರ್ಮರಾಜನನ್ನು, ಭೀಮನನ್ನು, ಪಾರ್ಥನನ್ನು, ನಕುಲನನ್ನು, ಸಹದೇವನನ್ನು ಎಲ್ಲರನ್ನು ಕೂಡ ನಾವು ಸಾಯಿಸಿ ಬಿಡೋಣ ಅಂತ ಹೇಳಿ ಕರ್ಣ ಹೇಳ್ತಾನೆ. ಶಕುನಿಯು ಕೂಡ ಅವನ ಜೊತೆಯಾಗಿ ಮಾತನಾಡ್ತಾನೆ. ಏನನ್ನ ಹೇಳಿದ್ರು ಕೂಡ ಇಲ್ಲ, ನನಗೆ ಈ ಪ್ರಾಣವೇ ಬೇಡ, ನಾನು ಆತ್ಮಾಹುತಿಯನ್ನು ಮಾಡಿಕೊಳ್ತೇನೆ, ನಾನು ಸತ್ತೇ ಹೋಗುತ್ತೇನೆ ಅಂತ ಹೇಳಿ ದೃಢ ನಿರ್ಧಾರವನ್ನು ಮಾಡ್ತಾನೆ. ಯಾರ ಮಾತನ್ನ ಕೂಡ ಅವನು ಕೇಳೋದೇ ಇಲ್ಲ. ಆಗ ಅಯ್ಯೋ ಕಾಲ ಕಷ್ಟಕ್ಕೆ ಬಂತಲ್ಲ ಅಂತ ಯಾರಿಗನ್ನಿಸಿದ್ದು? ದೈತ್ಯರಿಗೆ, ಪಾತಾಳ ಲೋಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ರಕ್ಕಸರಿಗೆ, ದಾನವರಿಗೆ, ಅಯ್ಯೋ ನಮಗಾಗಿ ಒಬ್ಬ ಕೆಟ್ಟದ್ದನ್ನು ಮಾಡ್ತಾ ಇದ್ದಾನೆ, ಒಳ್ಳೆಯದನ್ನು ನಾಶ ಇದ್ದಾನೆ ಅಂತಂದರೆ, ಅಥವಾ ದೇವರ ವಿರುದ್ಧವೇ ಹೊರಟಿದ್ದಾನೆ ಅಂತಂದರೆ ಅದು ಈ ದುರ್ಯೋಧನ, ಸುಯೋಧನ ಮಾತ್ರ. ಅವನೇ ಈಗ ಎಲ್ಲವನ್ನ ಬಿಟ್ಟು ಸಾಯ್ಲಿಕ್ಕೆ ಹೊರಟಿದ್ದಾನಲ್ವಾ, ಹೇಗಾದರೂ ಇದನ್ನು ತಪ್ಪಿಸಬೇಕು ಅಂತ ಹೇಳಿ ಮಾಯಾ ವಿದ್ಯೆಯಿಂದ ಅಲ್ಲಿಗೆ ಬಂದು ಆ ದುರ್ಯೋಧನನನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋದಂತಹ ದೈತ್ಯರು, ದಾನವರು ಹೇಳ್ತಾರೆ, ನಿನ್ನಲ್ಲಿ ನಾವು ಕೂಡ ವಿಶೇಷ ಶಕ್ತಿಯನ್ನು ತುಂಬುತ್ತೇವೆ. ನಾವು ದೇವತೆಗಳಿಂದ ಎಲ್ಲವನ್ನ ಕಳೆದುಕೊಂಡಂತಹ ಸಂದರ್ಭದಲ್ಲಿ ಮುಂದೆ ನಮಗೆ ಯಾರು ಆಧಾರ ಅಂತ ವಿಚಾರ ಮಾಡಿ ಆ ಪರಮೇಶ್ವರನನ್ನು ಪ್ರಾರ್ಥಿಸಿದಾಗ, ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡಿದಾಗ ನಮಗೆ ಸಿಕ್ಕಂತಹ ಬೆಳಕು ಅಂತಂದರೆ, ಈ ದಾನವರಿಗೆ ಸಿಕ್ಕಂತಹ ಆಧಾರ ಈ ಕಾಲಕ್ಕೆ ಅಂತಂದರೆ ಅದು ನೀನು ಮಾತ್ರ. ನಮ್ಮೆಲ್ಲರ ಬೇಡಿಕೆಗೆ ಒಪ್ಪಿಗೆ ಎನ್ನುವಂಥ ರೀತಿಯಲ್ಲಿ ನಿಮ್ಮ ಜನ್ಮಕ್ಕೆ ಅಥವಾ ನಿನ್ನ ಜನ್ಮಕ್ಕೆ ಆ ಪರಮೇಶ್ವರನು ಆ ಒಂದು ಆಶೀರ್ವಾದವನ್ನು ಆ ಕಾಲದಲ್ಲಿ ಮಾಡಿದ್ದ. ಅದರ ವರದ ಫಲವಾಗಿಯೇ ಈ ದೈತ್ಯ ಸಂಕುಲದ ಒಂದು ಒಳಿತಿಗಾಗಿ, ದೇವ ಸಂಕುಲದ ವಿನಾಶಕ್ಕಾಗಿ ಹುಟ್ಟಿರ್ತಕ್ಕಂಥವನು ನೀನು.
ನೀನು ಆತ್ಮಾಹುತಿಯನ್ನು ಅಥವಾ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಬೇಡ. ಮುಂದೆ ಆಗುವಂಥ ಯುದ್ಧದಲ್ಲಿ ಹೇಗೆ ಕೃಷ್ಣನು ನರಕಾಸುರ ಎನ್ನುವಂತಹ ಅಸುರನನ್ನು ಸಾಯಿಸಿದ್ದನು, ಅವನ ಶಕ್ತಿಯೋ ಅವನ ಆತ್ಮವೋ ಕರ್ಣನಲ್ಲಿ, ನಿನ್ನ ಸ್ನೇಹಿತನಾಗಿರ್ತಕ್ಕಂತಹ ಕರ್ಣನಲ್ಲಿ ಹೊಕ್ಕಿದೆ. ಅದು ಯುದ್ಧದ ಸಂದರ್ಭದಲ್ಲಿ ಪಾರ್ಥನನ್ನು ಪಾಂಡವರನ್ನು ಸಾಯಿಸಲಿಕ್ಕೆ ಸಹಾಯಕವಾಗುತ್ತದೆ. ನಮ್ಮ ಎಲ್ಲ ದೈತ್ಯರ ಶಕ್ತಿ ಎನ್ನುವಂಥದ್ದೇನಿದೆ ನಿನ್ನ ಜೊತೆಯಲ್ಲಿರ್ತಕ್ಕಂಥ ಎಲ್ಲರಲ್ಲೂ ಕೂಡ ಹೊಕ್ಕುತ್ತದೆ, ಎಲ್ಲರಿಗಲ್ಲೂ ಕೂಡ ಬರ್ತದೆ. ಹಾಗಾಗಿ ಧೈರ್ಯವನ್ನು ಕೆಡಬೇಡ. ಮುಂದೆ ಇರ್ತಕ್ಕಂಥದ್ದು ನಮ್ಮ ಕಾಲ. ನೀನು ದೈತ್ಯರ, ದಾನವರ, ರಕ್ಕಸರ ಪ್ರತಿನಿಧಿಯಾಗಿ ಮುಂದೆ ನಿಂತೆ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಮುಂದೆ ಒಳಿತಾಗ್ತದೆ, ಮುಂದೆ ದಾನವ ಸಂಕುಲ ಎನ್ನುವಂಥದ್ದು ಬೆಳೀತದೆ ಅಂತ ಹೇಳಿ ಅವನಿಗೆ ಧೈರ್ಯವನ್ನು ತುಂಬುತ್ತಾರೆ. ಹಾಗೂ ಅವನಿಗೆ ಒಂದಷ್ಟು ವಿಚಾರವನ್ನು, ವಿದ್ಯೆಯನ್ನು ಕೂಡ ಹೇಳಿಕೊಡ್ತಾರೆ. ಅದೇ ರೀತಿಯ ಮಾಯಾವಿದ್ಯೆಯಲ್ಲಿ ಮತ್ತೆ ಅವನೇ ಇದ್ದಂತಹ ಜಾಗಕ್ಕೆ ಅವನನ್ನು ತಂದು ಬಿಟ್ಟು ಹೋಗುತ್ತಾರೆ. ಆಗ ರಕ್ಕಸರಿಂದಲೂ ಬಂದಿರತಕ್ಕಂಥ ಧೈರ್ಯದಿಂದ, ಕರ್ಣ ಶಕುನಿಯ ಸಲಹೆಯಿಂದ ಮುಂದೆ ನಾನು ದೈವ ಸಂಕುಲವನ್ನೇ ನಾಶ ಮಾಡಬಹುದು, ಒಳಿತನ್ನೇ ನಾಶ ಮಾಡಬಹುದು, ಅದರಲ್ಲಿಯೂ ಆಜನ್ಮ ವೈರಿ ಅಂತ ಎನಿಸಿಕೊಂಡಿರ್ತಕ್ಕಂತಹ ಪಾಂಡವರನ್ನ ಕೊಂದು ಕೆಡಹಬಹುದು ಎನ್ನುವಂತಹ ಒಂದು ಧೈರ್ಯ ಅವನಲ್ಲಿ ಹೊರಹೊಮ್ಮಿತು. ಹಾಗೆಯೇ ಕಟ್ಟ ಕಡೆಯಲ್ಲಿ ಯುದ್ಧವಾಯಿತು. ಆದರೆ ದೈತ್ಯರ ಸಹಾಯ ಸಿಕ್ಕರೂ ಕೂಡ ಆ ದೈತ್ಯರ ವಿದ್ಯೆ ಆಗಿರಲಿ, ಸಹಾಯವಾಗಲಿ, ಏನು ದೊರೆತರೂ ಕೂಡ ಅವನಿಗೆ ಗೆಲುವು ಆಗಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಇಲ್ಲಿ ಕಥೆ ಅಂತ್ಯವಾದರೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹ ವಿಷಯಗಳು, ವಿಚಾರಗಳು ಬಹಳಷ್ಟಿದೆ. ನೀನು ಒಳ್ಳೆಯದನ್ನು ಮಾಡ್ತಾ ಇದ್ದೀಯಾ ಅಂತಂದರೆ, ಹೇಗೆ ಅರ್ಜುನ ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ, ಪಾಂಡವರು ಒಳಿತನ್ನು ಮಾಡ್ತಾ ಇದ್ದಾರೆ, ಯುಧಿಷ್ಠಿರನು ಅಥವಾ ಧರ್ಮರಾಯನು ಸತ್ಯನಿಷ್ಠನಾಗಿದ್ದಾನೆ, ರಾಜ್ಯನಿಷ್ಠನಾಗಿದ್ದಾನೆ, ಪ್ರಜಾನಿಷ್ಠನಾಗಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ಆ ಭಗವಂತನ, ನಾರಾಯಣನ ಸ್ವರೂಪಿಯಾಗಿರ್ತಕ್ಕಂತಹ ಆ ಶ್ರೀಕೃಷ್ಣ ಪರಮಾತ್ಮನು ಅವರ ಪಕ್ಷವನ್ನು ಸೇರಿದನು, ಅಥವಾ ಸಂಪೂರ್ಣ ದೈವ ಸಂಕುಲವೇ ಪಾಂಡವರ ಪಕ್ಷವನ್ನು ಸೇರಿತು. ಹೇಗೆ ಇದು? ಅವರಲ್ಲಿ ಒಳ್ಳೆ ಗುಣಗಳಿದ್ದರಿಂದ. ಆದರೆ ಆ ದುರ್ಯೋಧನನಲ್ಲಿ, ಸುಯೋಧನನಲ್ಲಿ ಕೆಟ್ಟ ನಡತೆ ಇದ್ದದ್ದರಿಂದ, ಕೆಟ್ಟ ಗುಣಗಳಿದ್ದದ್ದರಿಂದ, ಕೆಟ್ಟ ಆಲೋಚನೆಯನ್ನೇ ಅವನು ಸದಾಕಾಲ ಮಾಡುತ್ತಾ ಇದ್ದರಿಂದ ಅವನೊಂದಿಗೆ ದಾನವರ ಗುಣಗಳು, ದೈತ್ಯರ ಗುಣಗಳು, ದಾನವರ ಆತ್ಮವೆಲ್ಲವೂ ಕೂಡ ಬಂದು ಸೇರಿತು. ಹಾಗಾಗಿ ನಾವು ನಮ್ಮ ಯೋಚನೆಗಳನ್ನು ಸರಿಪಡಿಸಿಕೊಳ್ಳಬೇಕು. ನಮ್ಮ ಯೋಚನೆ ಒಳ್ಳೆಯದಾಗಿದ್ದರೆ, ನಮ್ಮ ಸಂಕಲ್ಪ ಎನ್ನುವಂಥದ್ದು ಒಳ್ಳೆಯದಾಗಿದ್ದರೆ ಒಳ್ಳೆ ಜನರು ನಮ್ಮನ್ನು ಸೇರ್ತಾರೆ. ಅದೇ ನಮ್ಮ ಸಂಕಲ್ಪವೇ ಕೆಟ್ಟದ್ದಾಗಿದ್ದರೆ, ನಮ್ಮ ಯೋಚನೆ ಇವನನ್ನು ಹೆಂಗೆ ಹೊಡೀಲಿ, ಇವನಿಗೆ ಹೇಗೆ ಮೋಸ ಮಾಡಲಿ, ಇವನನ್ನು ಹೇಗೆ ಸಾಯಿಸಲಿ, ಈ ರೀತಿಯಾಗಿರ್ತಕ್ಕಂಥ ಕೆಟ್ಟ ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳೇ ನಮ್ಮಲ್ಲಿ ಬರ್ತಾ ಇದ್ದರೆ ನಮ್ಮ ಜೊತೆಯಾಗಿರ್ತಕ್ಕಂತಹ ಜನಗಳು ಕೂಡ ಕೆಟ್ಟವರೇ. ನಮ್ಮ ಸಂಪೂರ್ಣ ವ್ಯಾಪ್ತಿ ಏನಾಗ್ತದೆ, ಕೆಟ್ಟವರೊಂದಿಗೆ ಇರ್ತದೆ. ಹಾಗಾಗಿ ಒಳ್ಳೇದು ಮಾಡಿದರೆ ಒಳ್ಳೆಯವರು ಬರ್ತಾರೆ, ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟವರು ಬರ್ತಾರೆ ಎನ್ನುವಂಥ ಮೂಲ ಕಾರಣವನ್ನು ನಾವು ಅರ್ಥ ಮಾಡಿಕೊಂಡು, ಮೂಲ ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡು ಸದಾಕಾಲ ನಾವು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸೋಣ. ಇಂತಹ ಕಥೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ, ಇಂತಹ ಕಥೆಗಳನ್ನು ಕೇಳುವುದಕ್ಕೆ ನೀವೆಲ್ಲರೂ ಕೂಡ ನಮ್ಮ ವಾಹಿನಿಯಾಗಿರ್ತಕ್ಕಂತಹ ಧರ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ.